ಹಾಯ್ ಹಲೋ ನಮಸ್ಕಾರ. SSTV ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಚನಾ ನಂಜುಂಡ. ಪಾಠಶಾಲಾ ಅಂದ್ರೆ ಹೇಗೆ ಒಂದು ಕಲ್ಲನ್ನ ಶಿಲ್ಪಿ ಒಂದು ಶಿಲೆಯನ್ನಾಗಿ ಮಾಡ್ತಾನೋ ಹಾಗೆ ಪಾಠಶಾಲೆಯಲ್ಲೂ ಕೂಡ ಮಕ್ಕಳು ಹೋಗಿ ಅಲ್ಲಿ ಕಲಿತು ಒಂದು ನಮ್ಮ ಸಮಾಜಕ್ಕೆ ಒಬ್ಬ ನಾಗರಿಕನಾಗಿ ಪರಿವರ್ತನೆ ಆಗ್ತಾನೆ. ಹಾಗೆ ತುಂಬಾ ವಿಚಾರಗಳನ್ನ ಕಲಿತಾರೆ ಕೂಡ. ಹಾಗೂ ಅದರಿಂದ ಹೊರಗಡೆ ಬರ್ಬೇಕಾದ್ರೆ ಒಂದು ಸಂಪೂರ್ಣವಾಗಿ ತುಂಬಾ ಜ್ಞಾನವನ್ನ ಪಡ್ಕೊಳ್ತಾರೆ. ಇದೀಗ ಅದೇ ರೀತಿ ಪಾಠಶಾಲಾ ಒಂದು ಟೈಟಲ್ ಅನ್ನ ಇಟ್ಕೊಂಡು ನಮ್ಮ ಸ್ಯಾಂಡಲ್ವುಡ್ಗೆ ಒಂದು ಸಿನಿಮಾ ಬರ್ತಾ ಇದೆ. ಇವತ್ತು ಆ ಸಿನಿಮಾದ ನಾಯಕ ನಟಿ ಸಮೃದ್ಧಿ ಅವರು, ಹಾಗೂ ಒಂದು ಪ್ರಮುಖ ಪಾತ್ರವನ್ನ ನಿರ್ವಹಿಸಿರುವಂತಹ ಸುನೈನಾ ಅವರು, ಹಾಗೂ ಕೋ ಪ್ರೊಡ್ಯೂಸರ್ ಆಗಿರುವಂತಹ ರವೀಶ್ ಅವರು, ಹಾಗೂ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿರುವಂತಹ ಪ್ರೀತಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಎಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ಮೊದಲಿಗೆ ನೀವು ಹೇಳೋದಾದ್ರೆ ಈ ಪಾಠಶಾಲಾ ಅನ್ನೋ ಕತೆ ಹೇಗೆ ಶುರುವಾಯ್ತು ಸರ್? ಈ ತರ ಒಂದು, ಯಾಕಂದ್ರೆ ಪಾಠಶಾಲಾ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲೂ ಅದು ಇರುತ್ತೆ. ಪಾಠಶಾಲಾ ಎಲ್ಲರೂ ಕೂಡ ಸ್ಕೂಲಿಗೆ ಹೋಗಿರ್ತಾರೆ, ಆ ಲೈಫ್ ತುಂಬಾ ಇಂಪಾರ್ಟೆಂಟ್. ಹೇಗೆ ಶುರುವಾಯ್ತು ಸರ್ ಇದು ಕತೆ? ಈ ಕತೆ ಶುರುವಾಗಲಿಕ್ಕೆ ನಮಗೆ ಮಂಜುನಾಥ್ ಎದ್ದೂರು ಅವ್ರ ಡೈರೆಕ್ಟರ್, ಹಾಗೆ ಪ್ರೀತಿ ಮೇಡಮ್ ಅವರು ತೀರ್ಥಹಳ್ಳಿಯ ಪ್ರಸಿದ್ಧವಾದಂಥ ರಾಮೇಶ್ವರ ದೇವಸ್ಥಾನದ ಅಡಿಯಲ್ಲಿ ಚರ್ಚೆ ಮಾಡಿರೋದು. ಈ ಥರದೊಂದು ಸಿನಿಮಾ ಇದೆ, ನಾವು ತೀರ್ಥಹಳ್ಳಿಯ ಭಾಗದಲ್ಲಿ ಆರಂಭ ಮಾಡಬೇಕು, ಇದಕ್ಕೆ ನಮ್ಮ ಇಲ್ಲಿಯ ಎಲ್ಲರ ಸಪೋರ್ಟ್ ಬೇಕು, ಅದಕ್ಕೆ ಆಡಿಷನ್ ಮಾಡ್ತಾ ಇದ್ದೀವಿ ಅಂತೇಳಿ ಚರ್ಚೆ ಮಾಡಿದಾಗ ನಾವು ನಮ್ಮ ಮಗಳನ್ನ ಆಡಿಷನ್ಗೋಸ್ಕರ ಅಲ್ಲಿ ಪ್ಲ್ಯಾನ್ ಮಾಡಿ ಹೋಗಿರೋದು. ಆನಂತರ ನಾವೇ ಎಲ್ಲರೂ ಕೂಡ ಸೇರಿ ಸಿನಿಮಾವನ್ನು ಮಾಡಬೇಕು ಅಂತ ಅಂದಾಗ ನಾವು ಒಟ್ಟಿಗೆ ನಮ್ಮ 8 ಜನರ ಗ್ರೂಪ್ ಒಟ್ಟಿಗೆ ಸೇರಿಬಿಟ್ಟು ಈ ಸಿನಿಮಾವನ್ನ ಸಣ್ಣ ಮಟ್ಟದಲ್ಲಿ ಅಂತ ಆರಂಭ ಮಾಡಿದ್ವಿ. ಅದು ಅದ್ಭುತವಾಗಿ ಈ ಸಿನಿಮಾ ಬಂತು. ಇಷ್ಟ ಆಗಿದ್ದೇನು ಅಂತ ಹೇಳಿದ್ರೆ, ನಮ್ಮ ಜೀವನ ತೆರೆ ಮೇಲೆ ಸಿನಿಮಾದಲ್ಲಿ ಬರುತ್ತಲ್ಲ ಅನ್ನುವಂಥ ಒಂದು ಮುಖ್ಯವಾದ ವಿಚಾರ ಇಷ್ಟ ಆಯ್ತು. ಆ ಮೂಲಕ ಈ ಸಿನಿಮಾ ಆರಂಭ ಆಗಿ ಒಂದು ಅದ್ಭುತವಾದಂಥ ಯಶಸ್ಸನ್ನ ತಗೊಂಡು ಇಲ್ಲಿಗೆ ಬಂದಿದ್ದಿದೆ ಅಂತಾನೆ ಹೇಳ್ಬೋದು. ಸರ್, ಈ ಸಿನಿಮಾದಲ್ಲಿ ನೀವು ಬರೀ ಪ್ರೊಡ್ಯೂಸ್ ಮಾಡಿದಿರಾ ಅಥವಾ ನೀವು ಆಕ್ಟ್ ಮಾಡಿದಿರಾ ಸರ್? ಇದರಲ್ಲಿ ಒಂದು ಆಕ್ಟಿಂಗ್ ಕೂಡ ಇದೆ. ಅದ್ಭುತ ಆಕ್ಟಿಂಗ್, ಅದ್ಭುತ ಅನ್ನೋದಕ್ಕಿಂತ ಕೂಡ ತುಂಬಾ ಮುಖ್ಯವಾದ ಪಾತ್ರವನ್ನ ನಾನು ನಿರ್ವಹಿಸಿದ್ದೀನಿ. RFO ಪಾತ್ರವನ್ನ ನಿರ್ವಹಿಸಿದ್ದೀನಿ. ಇಲ್ಲಿ ತುಂಬಾ ಖುಷಿಯಾದ ವಿಚಾರ ಏನು ಅಂತ ಹೇಳಿದ್ರೆ, ನಾನು ನಟನಾ ಪ್ರಶಾಂತ್ ಅವರೊಟ್ಟಿಗೆ ನಮಗೊಂದು ಆಕ್ಟ್ ಮಾಡ್ಲಿಕ್ಕೆ ಒಂದು ಅವಕಾಶ ಆಯ್ತು. ಅದೇ ರೀತಿಯಲ್ಲಿ ನಮಗೆ ಮುಖ್ಯವಾಗಿ ಬಾಲಾಜಿ ಮನೋಹರ್ ಸರ್ ಒಟ್ಟಿಗೆ, ಯಾಕಂದ್ರೆ ಅವರೊಟ್ಟಿಗೆ ಒಂದು ಆಕ್ಟ್ ಮಾಡುವಂತ ಅವಕಾಶ ಸಿಕ್ಕಿತ್ತು. ಮತ್ತೆ ಇಡೀ ಸಿನಿಮಾದಲ್ಲೂ ಕೂಡ ನಾವು ಎಲ್ಲ ಪಾತ್ರಗಳನ್ನು ಕೂಡ ನೋಡ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಿತ್ತು. ಖುಷಿಯಾದ ವಿಚಾರ ಅಂದ್ರೆ ತೀರ್ಥಹಳ್ಳಿಯ ಭಾಷೆಯನ್ನ ನಾವು ಸಿನಿಮಾದಲ್ಲಿ ತೋರಿಸ್ಲಿಕ್ಕೆ ಬಂದಂತ ವಿಚಾರದಿಂದ ತುಂಬಾ ಖುಷಿ ಆಯ್ತು. ಹಾಗೆ ನಮ್ಮದೇ ಮಕ್ಕಳು, ನಮ್ಮವರೇ ಆಕ್ಟರ್, ಎಲ್ಲರೂ ನಮ್ಗೆ ಗೊತ್ತಿರೋರೇ ಇರೋದ್ರಿಂದ ಬಹಳ ಒಂದು ಒಳ್ಳೆಯ ಖುಷಿಯಾದಂತ ವಿಚಾರವಾಗಿ ಸಿನಿಮಾ ಬಂದಿದೆ. ಮೇಡಮ್, ನಿಮಗೆ ಈ ಪಾತ್ರ ಸಿಕ್ಕಿದ್ದೆ ಹೇಗೆ? ನಿಮ್ಮ ಒಂದು ವೇಷಭೂಷಣ ನೋಡ್ತಾ ಇದ್ರೇನೆ ಗೊತ್ತಾಗ್ತಾ ಇದೆ ಮಲೆನಾಡಿಗೆ ತುಂಬಾ ಕನೆಕ್ಟ್ ಆಗುತ್ತೆ ಅಂತ ಹೇಳಿ. ಹೀಗೆ ಕಾಣಿಸ್ಕೊಂಡಿದೀರಾ ಸಿನಿಮಾದಲ್ಲೂ ಕೂಡ. ಇದು ನಿಮ್ಮ ಮೊದಲನೇ ಸಿನಿಮಾನಾ? ಓಕೆ, ಯಾವ ತರ ಈ ಪಾತ್ರ ಸಿಕ್ಕಿದ್ದು ಅಂತ ಹೇಳಿದ್ರೆ? ನಾನು ಆಕ್ಚುಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್. ನಾನು ಅವಾಗ ಹಿಂಗೆ ಕಾಲೇಜ್ ರಜೆ ಇದ್ದಾಗ ಬಂದಿದ್ದೆ. ಅವಾಗ ಆಡಿಷನ್ ತಗೊಳ್ತಾ ಇದ್ದೆ. ಸುಮ್ಮನೆ ಆಡಿಷನ್ ಕೊಟ್ಟೆ, ಏನಾಗುತ್ತೆ ನೋಡೋಣ ಅಂತ. ಆಡಿಷನ್ ಕೊಟ್ಟಾಗ ಅವ್ರಿಗೆ ಮೇಯ್ನಾಗಿ ಬೇಕಾಗಿದ್ದು ಮಲೆನಾಡು ಸ್ಲ್ಯಾಂಗ್. ಓಕೆ, ನಮ್ಮ ಮಲೆನಾಡು ಕಡೆನೇ ಬೇರೆ ಥರ ಭಾಷೆ ಇರುತ್ತಲ್ಲ, ಆ ಸ್ಲ್ಯಾಂಗ್ ಬೇಕಾಗಿತ್ತು. ಅದಕ್ಕೆ ನನಗೆ ಸ್ವಲ್ಪ ಹಿಡ್ತಾ ಇತ್ತು, ಅದಕ್ಕೆ ಆಡಿಷನ್ನಲ್ಲಿ ಸೆಲೆಕ್ಟ್ ಆಯಿತು. ಅಂದ್ರೆ ನಿಮಗೆ ಮೊದ್ಲಿಂದಾನು ಆಸೆ ಇತ್ತ ನಾನು ನಟಿ ಆಗ್ಬೇಕು ಅಂತ ಹೇಳಿ, ಹಂಗೆ ಆಪರ್ಚುನಿಟಿ ಕೂಡ ಸಿಕ್ತು. ಅದು ನಿಮ್ ಊರಿಗೆ ಕನೆಕ್ಟ್ ಆಗೋ ತರಾನೇ. ನಮ್ಮೂರಲ್ಲೇ, ನಮ್ಮೂರಿಂದೇ ಫಸ್ಟ್ ಮೂವಿ ಮಾಡಿ. ಓಕೆ ಮೇಡಮ್, ಇನ್ನು ನೀವು ಹೇಳೋದಾದ್ರೆ ಈ ಒಂದು ಕಾನ್ಸೆಪ್ಟ್ ಯಾವ ತರ ಶುರುವಾಯ್ತು? ಪಾಠಶಾಲಾ ಅನ್ನೋ ಒಂದು ಸಿನಿಮಾ ಯಾಕೆ ನಿಮಗೆ ಪ್ರೊಡ್ಯೂಸ್ ಮಾಡ್ಬೇಕು ಅಂತ ಅನ್ನಿಸ್ತು ಮೇಡಮ್? ಆಕ್ಚುಲಿ ನಾವು ಕೊರೋನಾ ನೆಕ್ಸ್ಟ್ ಏನ್ ಮಾಡ್ಬೇಕು ಏನು ಅಂತ ಹೇಳ್ಬಿಟ್ಟು ಯೋಚನೆ ಮಾಡುವಾಗ, ಡೈರೆಕ್ಟರ್, ನಾನು ಆಕ್ಚುಲಿ ಡೈರೆಕ್ಟರ್ ಒಂದು ನನ್ನ ಹಸ್ಬೆಂಡ್ ಕುತ್ಕೊಂಡು ಮಾತಾಡುವಾಗ, ಇಲ್ಲ ಈ ತರ ಒಂದು ಅವರಿಗೊಂದು ಇತ್ತು, ನಮ್ಮ ಮಲೆನಾಡು ನಾವು ಹುಟ್ಟು ಬೆಳೆದಿರೋ ಊರಿಗೆ ನಮ್ಮಿಂದ ಏನಾದ್ರೂ ಒಂದು ಕೊಡ್ಬೇಕು ಅನ್ನೋದೊಂದು ತುಂಬಾ ಇತ್ತು. ಅವಾಗ ಯಾಕೆ ನಾವ್ ಈ ತರ ಒಂದು ಸಿನಿಮಾ ಮಾಡಬಾರ್ದು? ನಮ್ಮ ಮಲೆನಾಡಲ್ಲೇ ತುಂಬಾ ಜನ ಮಕ್ಕಳು ಪ್ರತಿಭಾವಂತರಿದ್ದಾರೆ, ಸೊ ಅವ್ರಿಗೆ ಯಾಕೆ ನಮ್ಮ ಕಡೆಯಿಂದ ಒಂದು ವೇದಿಕೆಯನ್ನ ಕಲ್ಪಿಸ್ಕೊಡ್ಬಾರ್ದು, ಟ್ರೈ ಮಾಡೋಣ ನೋಡೋಣ ಅಂತ ಅಂದು. ಸೊ ಆಕ್ಚುಲಿ ನಾವು ಇಷ್ಟು ದೊಡ್ಡ ಮಟ್ಟಕ್ಕೆ ಸಿನಿಮಾ ಆಗತ್ತೆ ಅಂತ ಹೇಳಿ ಅವತ್ತು ಅನ್ಕೊಂಡು ಖಂಡಿತ ಸ್ಟಾರ್ಟ್ ಮಾಡಿಲ್ಲ. ಚಿಕ್ಕದಾಗಿ ನಮ್ಮ ಕೈಯಿಂದ ಹೇಗೆ ಸಾಧ್ಯನೋ ಅದು ತಗೊಂಡ್ ಹೋಗೋಣ ಅಂತ ಹೇಳ್ಬಿಟ್ಟು ಶುರು ಮಾಡಿದ್ವಿ. ಕುತ್ಕೊಂಡು ಮಾತಾಡಿದ್ವಿ. ಬೆಂಗಳೂರಲ್ಲೂ ಆಡಿಷನ್ ಮಾಡಿದ್ವಿ ನಾವು, ಬಟ್ ನಮ್ಗೆ ಆ ಸ್ಲ್ಯಾಂಗ್ ಸಿಗಲ್ಲ, ಕಷ್ಟ ಆಗ್ಬಿಡತ್ತೆ ಈ ಮಕ್ಳಿಗೆ ಅಂತ ಹೇಳ್ಬಿಟ್ಟು ಮತ್ತೆ ತೀರ್ಥಹಳ್ಳಿನಲ್ಲಿ ಆಡಿಷನ್ ಮಾಡಿ, ಸೊ ಅಲ್ಲಿ ಒಂದಷ್ಟು ಜನ ಮಕ್ಳನ್ನ ಸೆಲೆಕ್ಟ್ ಮಾಡ್ಕೊಂಡು ಅವ್ರಿಗೆ ನಾವೇ ಹೋಗಿ ಅಲ್ಲಿ ಇದ್ದು, ತೀರ್ಥಹಳ್ಳಿನಲ್ಲಿ ಇದ್ದು ನಾವೇ ಪ್ರಾಕ್ಟೀಸ್ ಮಾಡಿಸಿ, ಪ್ರತಿದಿನ ಪಾಪ ಬೆಳಿಗ್ಗೆ ಬರೋರು, ಮಧ್ಯಾಹ್ನದವ್ರಿಗೆ ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ವಿ. ಮಧ್ಯಾಹ್ನ ಮೇಲೆ ನಮ್ಮ ಸಿನಿಮಾ ಬೇರೆ ವರ್ಕ್ ನಾವು ಮಾಡ್ಕೊಳ್ತಾ ಇದ್ವಿ. ಸೊ ಆ ತರ ಸ್ಟಾರ್ಟ್ ಮಾಡಿದ್ವಿ. ಅದ್ರ ಜೊತೆಗೆ ನಾವು ಒಂದು ಇದ್ರಲ್ಲಿ ಶುರು ಮಾಡಿದ್ವಿ, ಒಂದು ಚಿಕ್ಕದಾಗಿ
ಮಾಡ್ಕೊಂಡು ಹೋಗೋಣ ನಮ್ಮಿದ್ರೆ ಅಂತ. ಬಟ್ ನಮ್ಗೆ ಕೋ-ಪ್ರೊಡ್ಯೂಸರ್ಸ್ ಎಲ್ಲ ಸಿಕ್ಕದ ಮೇಲೆ ಅದು ಇಲ್ಲಿಗೆ ಬಂದ್ ನಿಲ್ಲೋದಕ್ಕೆ ಸಾಧ್ಯ ಆಗಿದ್ದು ಅವರೆಲ್ಲ ಸಿಕ್ಕದ ಮೇಲೆ ನಮ್ಗೆ. ಅಂದ್ರೆ ನಿಮ್ಮ ಕತೆ ಆಗಿದೆ, ಕಾನ್ಸೆಪ್ಟ್ ಆಗಿದೆ, ಡೆಫಿನೆಟ್ಲಿ ಯಾರೇ ಆದ್ರೂ ಕೂಡ ಸಪೋರ್ಟ್ ಮಾಡ್ತಾರೆ. ನಮ್ಗೆ ಫಸ್ಟ್ ನಮಗ್ ಸಿಕ್ಕಿದೆ ರವೀಶ್ ಅವರು. ಅವ್ರ ಹತ್ರನೇ ಕುತ್ಕೊಂಡು ಇಲ್ಲ ಸರ್ ಈ ತರ ಇದೆ, ತುಂಬಾ ಚೆನ್ನಾಗಿದೆ, ನಮ್ಮ ಮಲೆನಾಡ್ ಮಕ್ಳಿಗೆ, ಮಲೆನಾಡಿಗೆ ನಾವೇನಾದ್ರೂ ಒಂದ್ ಕೊಡ್ಬೇಕು ಅಂತಿದೀವಿ ಅಂತ ಅಂದಾಗ ಅವರು ಇಲ್ಲ ಬನ್ನಿ ನಮ್ದೊಂದು ಟೀಮ್ ಇದೆ ಮಾತಾಡೋಣ. ಸೊ ಏನಾಗತ್ತೆ ನೋಡೋಣ, ನೀವ್ ಇಷ್ಟ ಇಟ್ಕೊಂಡಿದ್ದೀರಲ್ಲ ಒಂದಿಷ್ಟು ಹೋಗಕ್ ನಾವು ಟ್ರೈ ಮಾಡ್ತೀವಿ ಅಂದ್ರು. ಲಾಸ್ಟಿಗೆ ಇವಾಗ ಇಲ್ಲಿ ತಂದಿದ್ದಾರೆ ನಮ್ಮನ್ನ. ಸೊ ಅದು ತುಂಬಾ ಖುಷಿ ಇದೆ ನಮ್ಗೆ. ಅದೇ ನಮ್ಮಿಂದ ಏನಾದ್ರು ಒಂದು ಆ ಹುಟ್ಟಿದ ಊರಿಗೆ ನಮ್ಮಿಂದ ಏನಾದ್ರು ಒಂದು ಕೊಡ್ಬೇಕು ಅಂತ. ಬಟ್ ನೆಕ್ಸ್ಟ್ ನಾವೇ ಯೋಚನೆ ಮಾಡಿದ್ರು ನಾವ್ ಮುಂದೆ ನಾವ್ ಈ ತರ ಖಂಡಿತ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಎಲ್ಲದು ಒಂದ್ ಮಳೆ ಆಗಿರ್ಬೋದು, ಪ್ರತಿಯೊಂದು ಈ ಸಿನಿಮಾದಲ್ಲಿ ಏನ್ ನೋಡ್ತೀರೋ ಅದೆಲ್ಲ ಆ ಟೈಮಿಗೆ ಕಾದಿನೇ ನಾವು ಶೂಟಿಂಗ್ ಮಾಡಿರೋದು. ಎಲ್ಲೂ ನಾವು ಕಾಂಪ್ರಮೈಸ್ ಆಗಿ ಯಾವ್ದು ಮಾಡಿಲ್ಲ. ಮಳೆ ಬರೋ ಟೈಮ್ ಈ ಟೈಮಿಗೆ ನಮ್ಗೆ ಇವು ಬೇಕು ಅಂದಾಗ ಅದಕ್ಕೋಸ್ಕರ ಹಂಗೆ ಮಾಡಿದೀವಿ. ಇನ್ನು ಯಾವುದೇ ಸಿನಲ್ಲೂ ಯಾವುದೇ ಇದ್ರಲ್ಲೂ ಕಾಂಪ್ರಮೈಸ್ ಇಲ್ಲ. ಕಾಸ್ಟ್ಯೂಮ್ಸ್ ಆಗ್ಲಿ, ಕಾಸ್ಟ್ಯೂಮ್ಗಳಂತೂ ಸ್ಲಿಪ್ಪರ್ ಇಂದ ಹಿಡ್ದು ಮೂಗ್ಬಟ್ಟವರ್ಗುನು ನಾವು ಅವಾಗ ಏನ್ ಹಾಕ್ತಾ ಇದ್ವಿ ಸೇಮ್ ಅದನ್ನೇ ನಾವು ಹಾಕ್ಸಿರೋದು. ಎಲ್ಲೂ ಕೂಡ ಕಾಂಪ್ರಮೈಸ್ ಆಗಿಲ್ಲ ಸಿನಿಮಾದು. ಪ್ರತಿಯೊಂದು ನಾವ್ ಹೆಂಗೆ ಮಲೆನಾಡಲ್ಲಿ ಅವಾಗ ಒಂದದೇ ಥಿಯೇಟರ್ ಒಳಗಡೆ ಬಂದವರಿಗೆ ಒಂದ್ಸರಿ ಅವರು ಫುಲ್ಲು ಹಿಂದಕ್ಕೆ ಹೋಗಿ ಮತ್ತೆ ಅಯ್ಯೋ ನಾವು ಅಷ್ಟು ಕರ್ಕೊಂಡು ಹೋಗ್ತೀವಿ ನಾವು. ಓಕೆ, ಇನ್ನು ನೀವ್ ಹೇಳೋದಾದ್ರೆ ನಿಮ್ಗೆ ಈ ಪಾತ್ರ ಸಿಕ್ಕಿದ್ ಹೇಗೆ? ನಾನು ಆ ಪಾತ್ರ ಸಿಕ್ಕಿದೆ ಹೆಂಗಂದ್ರೆ, ನಾನು ಆಡಿಷನ್ಗೆ ಹೋಗಿದ್ದೆ. ಅಲ್ಲಿ ನಂದು ಸ್ಲ್ಯಾಂಗ್ ಚೆನ್ನಾಗಿತ್ತು, ಅಂದ್ರೆ ವಾಯ್ಸ್ ಚೆನ್ನಾಗಿತ್ತು ಅಂತ. ಹೇಗಿತ್ತು ಸಿನಿಮಾ ಶೂಟಿಂಗ್ ಟೈಮಲ್ಲಿ ಎಲ್ಲ ಚೆನ್ನಾಗಿತ್ತು, ಆಟ ಆಡ್ತಿದ್ವಿ, ಎಲ್ಲ ಎಂಜಾಯ್ ಮಾಡಿ ಎಲ್ಲ ಚೆನ್ನಾಗಿತ್ತು. ಸಿನಿಮಾದಲ್ಲಿ ನಿಮ್ಮ ಪಾತ್ರ ಏನು? ಸಿನಿಮಾದಲ್ಲಿ ನಾನು ರಚಿತಾ ಅನ್ನೋ ಪಾತ್ರ. ರಚಿತಾ ಅನ್ನೋ ಪಾತ್ರ ಮಾಡಿದೀರಾ. ಮೊದಲನೇ ಬಾರಿ ಆಕ್ಟ್ ಮಾಡಿದ್ದು ಹೇಗಿತ್ತು ಎಕ್ಸ್ಪೀರಿಯನ್ಸ್? ಭಯ ಆಯ್ತಾ ಅಥವಾ ಆರಾಮಾಗಿ ಮಾಡ್ಕೊಂಡು ಹೋದ್ರ? ಭಯನಾಗಿಲ್ಲ, ಆರಾಮಾಗಿ ಮಾಡ್ಕೊಂಡು ಹೋಗಿ ಎಂಜಾಯ್ ಮಾಡ್ಕೊಂಡು. ಫುಲ್ ಎಂಜಾಯ್ಮೆಂಟ್ ಇತ್ತು. ಓಕೆ ಸರ್, ನೀವ್ ಹೇಳೋದಾದ್ರೆ ಈ ನೀವು ಆಲ್ಮೋಸ್ಟ್ ಎಲ್ಲ ಮಲೆನಾಡಿನವ್ರನ್ನೇ ಆಯ್ಕೆ ಮಾಡ್ಕೊಂಡು ಈ ಸಿನಿಮಾವನ್ನ ತಂದಿದ್ದೀರಾ ತೆರೆ ಮೇಲೆ. ಯಾವ ತರ ಇತ್ತು ಸರ್ ಎಲ್ಲಾ ಪಾತ್ರಧಾರಿಗಳನ್ನ ಆಯ್ಕೆ ಮಾಡೋದು? ಅದ್ರಲ್ಲಿ ಕೂಡ ಕೆಲವೊಬ್ರು ಕೂಡ ಹಳಬ್ರೆ ಇದ್ದಾರೆ ಆಕ್ಟರ್ಸ್ ಎಲ್ಲ, ಅವ್ರನ್ನೆಲ್ಲ ಆಯ್ಕೆ ಮಾಡೋ ಪ್ರಕ್ರಿಯೆ ಎಲ್ಲ ಯಾವ ತರ ಇತ್ತು ಸರ್? ಮುಖ್ಯವಾಗಿ ಈ ಸಿನಿಮಾ ಏನಂತ ಹೇಳಿದ್ರೆ ಹೆಸರೇ ಹೇಳುವ ಹಾಗೆ ಪಾಠಶಾಲಾ ಅಂತ. ಇದು ಜೀವನದ ಪಾಠಶಾಲಾ. ಯಾಕಂದ್ರೆ ಮಲೆನಾಡಿನಲ್ಲಿರುವಂತ ಎಲ್ಲ ದಿನನಿತ್ಯದ ಚರಿತ್ರೆಗಳು ಇದರಲ್ಲಿ ಬಂದು ಹೋಗತ್ತೆ. ಈಗ ತುಂಬಾ ಜನರಿಗೆ ಏನು ಅಂತ ಹೇಳಿದ್ರೆ ಯಾವುದೇ ಭಾಗದವರಿಗಾದ್ರೂ ಕೂಡ ಮಲೆನಾಡು ಅಂದಾಗ ನೆನಪಾಗೋದು ಕುವೆಂಪು ಅವರು. ಅವ್ರದ್ದೊಂದು ಸಿನಿಮಾ ಒಂದು ಧಾರಾವಾಹಿ ಕೂಡ ಬಂತು, ಮಲೆಗಳಲ್ಲಿ ಮದುಮಗಳು ಅಂತ ಹೇಳ್ಬಿಟ್ಟು. ಅಂದ್ರೆ ಅಲ್ಲಿಯ ಜೀವನ ಶೈಲಿಯನ್ನು ತೋರಿಸುವಂತ. ಆದ್ರೆ ಅಲ್ಲಿ ಪೂರ್ತಿ ತೋರ್ಸ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಈ ಸಿನಿಮಾಗಳಲ್ಲಿ ಏನು ಅಂತ ಹೇಳಿದ್ರೆ ಆ ಭಾಷೆ ಸಹಿತವಾಗಿ ಅಲ್ಲಿಯ ಮಕ್ಕಳಿಂದ ಹಿಡಿದು ಎಲ್ಲದನ್ನು ತೋರಿಸ್ಬೇಕು ಅನ್ನುವಂಥದ್ದು ನಮ್ಮ ಡೈರೆಕ್ಟರ್ ಅವರ ವಿಚಾರ ಆಗಿರೋದ್ರಿಂದ. ಮತ್ತೆ ನಾವು ಇದಕ್ಕೆ ಆಸಕ್ತಿಯಿಂದ ಮುಂದೆ ಬಂದ ಕಾರಣ ಏನು ಅಂತ ಹೇಳಿದ್ರೆ ಡೈರೆಕ್ಟರ್ ಕೂಡ ನಮ್ಮ ಊರಿನವ್ರೆ. ಈಗ ಯಾವ್ದೋ ಊರಿನವ್ರು ಬಂದು ನಮ್ಮೂರಿನ ಸಿನಿಮಾ ತೆಗಿತಾರೆ ಅಂದ್ರೆ ನಮಗೆ ಅಷ್ಟು ಆಸಕ್ತಿ ಬರ್ಲಿಕ್ಕಿಲ್ಲ, ಯಾಕೆ ಬರಲ್ಲ. ಈಗ ಅವ್ರಿಗೆ ವಿಚಾರಗಳೆಲ್ಲ ಗೊತ್ತಿದೆ. ಅವರೇ ಹೇಳ್ತಿದ್ರು ಸರ್ ಹಾಗಿದ್ರೆ ಹೇಗೆ, ಹೀಗಿದ್ರೆ ಹೇಗೆ ಅಂತ. ಅದು ತುಂಬಾ ಇಷ್ಟ ಆಯ್ತು. ಮತ್ತೆ ಹೊರಭಾಗದ ಏನು ಆರ್ಟಿಸ್ಟ್ ಗಳನ್ನ ಆಯ್ಕೆ ಮಾಡಿದೆ ಯಾಕೆಂದ್ರೆ ಆ ಪಾತ್ರಕ್ಕೆ ಸೂಟ್ ಆದಂತ ಆರ್ಟಿಸ್ಟ್ ಗಳಿದ್ದಾರೆ. ಅವರು ಆ ಪಾತ್ರಕ್ಕೋಸ್ಕರನೇ ಆಯ್ಕೆ ಮಾಡಿದ್ವಿ ಹೊರಭಾಗದವರು ಅನ್ನೋದಕ್ಕಿಂತನೂ ಆ ಪಾತ್ರಕ್ಕೆ ಅವರು ಸಂಪೂರ್ಣ ಜೀವ ತುಂಬಿದ್ದಾರೆ. ಈಗ ನಟನ ಪ್ರಶಾಂತ್ ಸರ್ ಆಗಿರ್ಬೋದು, ಅವ್ರದ್ದು ಒಂದು ಅದ್ಭುತವಾದಂತ ಪಾತ್ರ ನಿರ್ವಹಿಸಿದ್ದಾರೆ. ಹಾಗೆ ಬಾಲಾಜಿ ಮನೋಹರ್ ಸರ್ ಇರ್ಬೋದು, ಕಿರಣ್ ಸರ್ ಇರ್ಬೋದು, ಅದೇ ರೀತಿಯಲ್ಲಿ ಕಂಬದ ರಂಗಯ್ಯವರು, ಅವರೆಲ್ಲರೂ ಕೂಡ ಒಂದು ಒಳ್ಳೊಳ್ಳೆ ಎಲ್ಲಾ ಕಲಾವಿದರು ಕೂಡ ಜೀವವನ್ನು ತುಂಬಿದ್ದಾರೆ. ಮತ್ತೆ ಇಲ್ಲಿ ನಮ್ಮ ಕೋ-ಪ್ರೊಡ್ಯೂಸರ್ಸ್ ಮತ್ತೆ ನಮ್ಮ ಲೋಕಲ್ ಎಲ್ಲ ತಂಡ ಏನಿದೆ ಅವರೆಲ್ಲರೂ ಕೂಡ ಮೊದಲ ಬಾರಿ ಆಕ್ಟ್ ಮಾಡ್ತಿದ್ದಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸಿನಿಮಾ ನೋಡಿದ್ರೆ ನಿಮ್ಗೆ ಯಾರಿಗೂ ಹಾಗೆ ಅನ್ಸಲ್ಲ, ಯಾಕಂದ್ರೆ ಅಷ್ಟು ಪರಕಾಯ ಪ್ರವೇಶ ಅನ್ನೋ ರೀತಿಯಲ್ಲಿ ಅವರವರ ಪಾತ್ರವನ್ನ ಅವರು ನಿರ್ವಹಿಸಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈಗ ನಾನು ಗಮನಿಸಿದ ಹಾಗೆ ಯಾವುದೇ ಸೀನ್ಗಳನ್ನು ಪದೇ ಪದೇ ತಗೊಂಡಿದ್ದು ನಾವು ಗಮನಿಸ್ಲಿಲ್ಲ. 1-2 ಸೀನ್ಗಳಿಗೆ ಟೇಕ್ ಆಫ್ ಅನ್ನ ತಗೊಂಡಿರುವಂತದ್ದು. ಅಷ್ಟು ಚೆನ್ನಾಗಿ ಇನ್ವಾಲ್ವ್ಮೆಂಟ್ ಅಲ್ಲಿ ತಗೊಳ್ತಾ ಇದ್ರು. ಮತ್ತೆ ಯಾರು ಕೂಡ ಭಯದಿಂದ ಈ ಸಿನಿಮಾವನ್ನ, ಮಕ್ಕಳಾಗ್ಲಿ ಅಥವಾ ಬೇರೆ ಯಾರಾದ್ರೂ ಭಯದಲ್ಲಿ ಅಥವಾ ಹೆಸಿಟೇಷನ್ ಅಲ್ಲಿ ಆಕ್ಟ್ ಮಾಡಿಲ್ಲ, ನ್ಯಾಚುರಲ್ ಆಗಿ ಆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲೂ ಕೂಡ ಸೀನ್ ಕ್ರಿಯೇಟ್ ಆಗಿಲ್ಲ, ಆಲ್ರೆಡಿ ನೇಚರೇ ನಮ್ಗೆ ಕ್ರಿಯೇಟ್ ಮಾಡಿ ಕೊಟ್ಟಿರೋದು. ನಾವು ಯಾವ್ದನ್ನು ಕೂಡ ತಯಾರಿ ಮಾಡ್ಕೊಳ್ಳಿಲ್ಲ. ಪ್ರಕೃತಿ ದತ್ತವಾಗಿ ಏನ್ ಮಾಡ್ಬೇಕು ಅಂತ ಆಲೋಚನೆ ಮಾಡಿದ್ವಿ, ಆ ರೀತಿಯಲ್ಲಿ ಸಿನಿಮಾ ಕೂಡ ಬಂದಿದೆ. ಹಾಗೇನೆ ಮಲೆನಾಡನ್ನು ಸಂಪೂರ್ಣವಾಗಿ ತೋರಿಸುವಂತ, ಮಲೆನಾಡ ಜೀವನವನ್ನು ತೋರಿಸುವಂತ ಒಂದು ಸಿನಿಮಾ ಇದಾಗಿದೆ. ಇಲ್ಲಿ ಪ್ರೀತಿ ಇದೆ, ಪ್ರೇಮ ಇದೆ, ಆನಂತರ ದ್ವೇಷ ಇದೆ, ಜೀವನ ಇದೆ, ಬದುಕನ್ನು ಕಟ್ಕೊಳ್ಳೋದು ಹೇಗಿದೆ, ಮಕ್ಕಳಂದ್ರೆ ಹೇಗೆ, ಮಕ್ಕಳ ಜವಾಬ್ದಾರಿಗಳಂದ್ರೆ ಏನು, ತಂದೆ ತಾಯಿಗಳು ಮಕ್ಕಳ ಸಂಬಂಧ ಹೇಗಿತ್ತು, ಮತ್ತೆ
ಒಬ್ಬ ಅಧಿಕಾರಿ ಮತ್ತೆ ಊರಿನಲ್ಲಿ ಅವರ ಸಂಬಂಧಗಳು ಹೇಗಿತ್ತು, ಹಬ್ಬ ಹೇಗೆ ನಡೀತಾ ಇತ್ತು, ಇದೆಲ್ಲದನ್ನು ಕೂಡ ಒಂದು ಅಚ್ಚುಕಟ್ಟಾಗಿ ತೋರಿಸುವಂತ ಪ್ರಯತ್ನವನ್ನ ನಮ್ಮ ಮಂಜು ಸರ್ ಮಾಡಿದ್ದಾರೆ. ಅವರಿಗೆ ಧನ್ಯವಾದ ಅಂತಾನೆ ಹೇಳಬೇಕು. ಬಹಳ ಅದ್ಭುತವಾಗಿ ಸಿನಿಮಾ ಬಂದಿದೆ. ಈಗ ಎಲ್ರಿಗೂ ಒಂದು ಬಾಲ್ಯವನ್ನ ತೋರಿಸುವಂತ ಕೆಲಸವನ್ನ ಅವ್ರು ಮಾಡಿದ್ದಾರೆ ಅಂತೇಳಿ ಹೇಳ್ಬೋದು ಈ ಮೂಲಕ. ಮ್ಯಾಮ್, ಈ ಒಂದು ಸಿನಿಮಾ ಟೀಸರ್ ಅನ್ನ ನಾವು ನೋಡಿದಾಗ ಇಲ್ಲಿ ಕೇವಲ ಒಂದ್ ಎಲಿಮೆಂಟ್ ಇಲ್ಲ. ಯೂಶಲಿ ಪಾಠಶಾಲಾ ಅಂದ್ರೆ ಬರೀ ಪಾಠಶಾಲಾ ಸುತ್ತನೇ ನಡೆಯುತ್ತೇನೋ, ಬರೀ ಸ್ಟೂಡೆಂಟ್ ಲೈಫ್ ಮಾತ್ರ ತೋರಿಸ್ತಾರೇನೋ, ಹಂಗಿಲ್ಲ. ಒಂದು ಊರಿನ ಕತೆ ಅನ್ನೋ ತರ ಇದೆ. ಅಂದ್ರೆ ಸರ್ ಹೇಳ್ದಂಗೆ ದ್ವೇಷ ಇದೆ, ಪ್ರೀತಿ ಇದೆ. ಯಾವ ತರ ಇತ್ತು ಈ ಕತೆ ಬರ್ದಿದ್ ಪ್ರಾಸೆಸ್ ಅಂತ? ಆಕ್ಚುಲಿ ಇದು ಹೆಂಗಂತ ಹೇಳಿದ್ರೆ, ಸ್ಟಾರ್ಟಿಂಗ್ ನಾವು ಕತೆ ಅನ್ಕೊಂಡಿದ್ದೆ ಬೇರೆ, ಹಿಂಗ್ ಹೋಗ್ಬೇಕು ಅಂತ. ಬಟ್ ಅದು ಆಕ್ಚುಲಿ ನಾವು ಮಾಡಿದ್ದಲ್ಲ, ಅದೇ ತಗೊಂಡೋಗಿದ್ದು, ನಮ್ಮನ್ನ ಕರ್ಕೊಂಡು ಹೋಗಿದ್ದು, ಅದೇ ನಮ್ಮನ್ನ ಕರ್ಕೊಂಡು ಹೋಗಿದ್ದು. ಸೊ ಅದಕ್ಕೆ ನಮಗ್ ಪೂರ್ವಕವಾಗಿ ಹೆಂಗಾಯ್ತು ಅಂದ್ರೆ, ನಾವೊಂದ್ ಮನೆಗ್ ಶೂಟಿಂಗ್ ಹೋಗ್ತಿದ್ವಿ ಅಂದ್ರೆ, ಸೊ ನಾವ್ ಏನ್ ಅನ್ಕೊಂಡ್ ಹೋಗ್ತಿದ್ವೋ ಆ ಮನೆಯಲ್ಲೇ ನಮ್ಗೆ ವಸ್ತುಗಳು ಸಿಗ್ತಾ ಇತ್ತು. ಅಂದ್ರೆ ತುಂಬಾ ಹಳೆಯ ಕಾಲದ್ದು ವಸ್ತುಗಳು ನಮ್ಗೆ ಇದ್ ಬೇಕಿತ್ತು ಅನ್ನುವಾಗ ಅಲ್ಲೇ ಸಿಗ್ತಾ ಇತ್ತು. ಅವ್ರುಗಳು ನಮ್ಗೆ ಅನ್ಸೋದು, ಅಯ್ಯೋ ನಾವ್ ಇದು ಬೇಕು ಅನ್ಕೊಂಡಿದ್ವಿ ಅಲ್ಲ, ಇಲ್ಲೇ ಸಿಕ್ಬಿಡ್ದಲ್ಲ ಅಂತ ಹೇಳಿ. ಆಮೇಲೆ ಅವ್ರು ಕೊಡೋ ರೆಸ್ಪಾನ್ಸ್ ಅದೇ ತರ, ತುಂಬಾ ಹಳೆಯ ಮನೆಗಳು ತುಂಬಾ ಕಡಿಮೆ, ಇವಾಗೆಲ್ಲ ಹೊಸ ಮನೆ ಕಟ್ಟಿದ್ದಾರೆ. ಬಟ್ ನಮ್ಗೆ ಅದೇ ತರ ಮನೆ ಬೇಕು. ಸೊ ಕೆಲವೊಂದ್ ಮನೆಗೆ ಹುಡ್ಕೊಂಡು ಹೋದಾಗ ಪಾಪ ಅವರು ಮನೆ ಕೆಲಸ ಎಲ್ಲ ಬಿಟ್ಟು ನಮ್ನ ಅಲ್ಲಿ ಕೂರ್ಸಿ, ಆಯ್ತು ನಿಮ್ಗೆ ಏನ್ ಬೇಕು ನಾವು ತಂದ್ಕೊಡ್ತೀವಿ, ಆ ತರ ತುಂಬಾ ಸಪೋರ್ಟಿವ್ ಸಿಕ್ತು ನಮ್ಗೆ. ಸೊ ಅಲ್ಲಿ ಹೋದಾಗ ಆಕ್ಚುಲಿ ಕೆಲವೊಂದು ಸೀನ್ ಎಲ್ಲ ಡೈರೆಕ್ಟರ್ ಹೆಂಗೆ ಅಂದ್ರೆ ಸ್ಪಾಟ್ ಅಲ್ಲೇ ಬರ್ದಿರೋದು. ಆ ಜಾಗ ನೋಡಿ, ಆ ಇದ್ ನೋಡಿ, ಈ ತರ ಮಾಡ್ಬೋದು ಅಂತ ಹೆಂಗೆ ನಾವ್ ಅನ್ಕೊಂಡ್ ಅಲ್ಲಿ ಹೋಗಿರ್ತೀವಿ, ಅದಲ್ಲಿ ಉಲ್ಟಾ ಮಾಡಿ ಅವ್ರಿಗೆ ಅದು ಆ ಕತೆಗೆ ಏನ್ ಬೇಕು ಇದೆಲ್ಲ ಇದ್ ತಗೊಂಡ್ರೆ ಚೆನ್ನಾಗಿರತ್ತೆ, ಅದೆಲ್ಲ ಅಲ್ಲಿ ಸ್ಪಾಟ್ ಅಲ್ಲಿ ತುಂಬಾ ನಮ್ಗದೇ ಹೇಳಿದ್ನಲ್ಲ, ನಾವು ಮಾಡಿರೋದೆಲ್ಲ ಕತೆನೆ ನಮ್ಮನ್ನ ಕರ್ಕೊಂಡು ಬಂದು ಇಲ್ಲಿವರೆಗೂ ಕರ್ಕೊಂಡು ಬಂದಿರೋದು. ಮೇಡಮ್ ಹೇಳ್ದಾಗೆ ಸಮಯಕ್ಕೆ ಸರಿಯಾಗಿ ಕತೆ ಇದು ತಯಾರಾದ್ರೂ ಕೂಡ ಅದು ನಿಜ ಜೀವನದಲ್ಲಿ ನಡೆದಿರೋ ಘಟನೆ ಆಗಿತ್ತು. ಆ ಮನೆಯಲ್ಲಾಗ್ಲಿ ಅಥವಾ ಆ ವಾತಾವರಣದಲ್ಲಾಗ್ಲಿ ಯಾರೋ ಹೇಳ್ತಿದ್ರು ಇದು ನಮ್ದೇ ಕತೆ ಬಂದಿದೆಯಲ್ಲ ಅಂತ. ಆ ರೀತಿಯಲ್ಲಿ ಸಿನಿಮಾ ಟೀಸರ್ ನೋಡಿದವ್ರು ಕೆಲವೊಬ್ರು ಹೇಳಿದಾರೆ ನಮ್ಗೆ, ನಾನು ಇದೇ ತರ ಶಾಲೆಯಲ್ಲಿ ಪೆಟ್ಟು ತಿಂತ ಇದ್ದೆ, ನಂಗೂ ಹಿಂಗೆ. ಅಂದ್ರೆ ನೀವು ಅದನ್ನ ಹೇಗಿದ್ಯೋ ಹಾಗೆ ತೋರಿಸಿದೀರಾ. ಈಗ ಹೆಂಗೆ ಅಂದ್ರೆ ಸ್ಕೂಲ್ ಮಕ್ಳಿಗೆಲ್ಲ ಹೊಡಿಯೋ ಆಗಿಲ್ಲ, ಬಟ್ ನಿಮ್ ಟೀಸರ್ ನೋಡಿದಾಗ ಏನಾಗುತ್ತೆ ಅಂದ್ರೆ ಮಕ್ಳಿಗೆ ಪೆಟ್ ಕೊಡೋದೆಲ್ಲ ಅದ್ ಹೇಗಿದ್ಯೋ ಅದೇ ತರ. ಅವಾಗ ಅದೇ ತರನೇ ಇತ್ತು. ಹೌದು. ನಾವು ಕೂಡ ಅದನ್ನ ತಿಂದಿದೀವಿ. ಹೌದು ಹಂಗೆ ತಿಂದಿದೀವಿ. ನೀವ್ ಅನ್ಭವಿಸಿರೋದ್ನೇ ನೀವು ಅಲ್ಲಿ ಮತ್ತೆ ತೋರಿಸ್ತಾ ಇದ್ದೀವಿ. ಆಮೇಲೆ ಅದು ಆ ಸಂಜೀವಣ್ಣಂದು ನೋಡ್ಬೋದು ನೀವು, ಅದು ಶಿಕಾರಿ ಹೋಗೋದು ಅದೆಲ್ಲ, ಅದು ಆಕ್ಚುಲಿ ನಿಜ ಜೀವನದಲ್ಲಿ ನನ್ ಚಿಕ್ಕಪ್ಪಂದೇ ಅದು ಕತೆ. ಅವರು ನನಗೆ ಹೇಳಿರೋದನ್ನ, ನಾನ್ ನಮ್ಮ ಮನೆಯವ್ರಿಗೆ ಹೇಳಿರೋದನ್ನ, ಆಮೇಲೆ ಅವ್ರನ್ನ ಕುರ್ಸ್ಕೊಂಡು ಮತ್ತೆ ಕೇಳಿ ನಾವ್ ಅದನ್ನ ರಿಯಲ್ ಆಗಿ ಹಾಕೊಟ್ಟಿರೋದು. ಓಕೆ, ಅಂದ್ರೆ ಎಲ್ಲಾ ನಡೆದಿರೋದ್ನೇ ನೀವು ಮತ್ತೆ ತಗೊಂಡು ಮತ್ತೆ ಅದನ್ನ ನಾವು ಸಿನಿಮಾ ಮಾಡ್ಕೊಂಡು ಹೋಗಿದೀವಿ. ಬಟ್ ಅದೇ ಹೇಳದ್ನಲ್ಲ, ನಿಮ್ಗೆ ಸಿನಿಮಾ ನೋಡಿದ್ರೆ ಎಲ್ಲೋ ನಾನು ಸಿನಿಮಾ ನೋಡ್ತಿದೀನಿ ಅಂತ ಅನ್ಸಲ್ಲ, ನೀವೇ ಒಂದ್ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಸ್ಕೂಲ್ ಆದ್ಮೇಲೆ ನಿಮ್ಗಿನ್ ಕಾಲೇಜ್ ಲೈಫು, ಆ ಲೈಫಲ್ಲಿ ಅವ್ರದ್ದೊಂದು ಕ್ಯೂಟ್ ಲವ್ ಸ್ಟೋರಿ, ಅದಾಗ್ತಿದ್ದಂಗೆ ಮಧ್ಯದಲ್ಲಿ ಹಾಡು, ಫುಲ್ಲು ಮನೆ, ಅಪ್ಪ ಅಮ್ಮ, ತೋಟ, ಗದ್ದೆ, ಇದೆಲ್ಲ ನಿಮ್ಗೆ ಫುಲ್ ಪ್ಯಾಕೇಜ್ ಸಿಗತ್ತೆ ನಿಮ್ಗೆ. ಮೇಡಮ್, ಇನ್ನು ನೀವ್ ಹೇಳೋದಾದ್ರೆ ಈ ಸಿನಿಮಾ ತಂಡದ ಬಗ್ಗೆ, ಯಾಕಂದ್ರೆ ನಿಮ್ಗೆ ಇದು ಮೊದಲನೇ ಸಿನಿಮಾ, ಹೇಗಿತ್ತು? ಕೋ ಆರ್ಟಿಸ್ಟ್ ಎಲ್ಲ ಎಷ್ಟು ಸಪೋರ್ಟಿವ್ ಆಗಿದ್ರು ಅಂತ? ಫಸ್ಟ್ ನನಗೆ ಭಯ ಇತ್ತು, ನಾನು ಹೆಂಗ್ ಮಾಡ್ತೀನಿ ಅನ್ನೋ. ಫಸ್ಟ್ ನನ್ಗೆ ಏನು ಗೊತ್ತಿಲ್ಲಲ್ಲ ಆಕ್ಟಿಂಗ್ ಬಗ್ಗೆ. ಸರ್ ಆಡಿಷನ್ ಕೊಟ್ಟಾಗ ಹೋಗು ನಾನು ಮಾಡ್ತೀನಿ, ನೀನು ಮಾಡ್ತೀನಿ ಅಂತ ಫುಲ್ ಸಪೋರ್ಟ್ ಮಾಡಿದ್ರು. ಮ್ಯಾಮ್ ಕೂಡ, ಮತ್ತೆ ಕೃಪಾ ಮ್ಯಾಮ್ ಅಂತ ಇದ್ರು ಅವರು. ಫುಲ್ ಶೂಟಿಂಗ್ ಸೆಟ್ ಹೆಂಗಂದ್ರೆ ಫುಲ್ಲು ಮಳೆ, ನಮ್ದು ಫುಲ್ ಮಲೆನಾಡಂದ್ರೆ 3 ತಿಂಗಳು ಬರೀ ಮಳೆನೇ. ಮಳೆಯಲ್ಲಿ ಅದು ಫುಲ್ ನೆನಿತಾ ಮಾಡೋದು. ಆಮೇಲೆ ಅಲ್ಲಿ ಕಾಡಿಗೆಲ್ಲ ನಾವು ಹೋಗ್ತಿದ್ವಿ ಶೂಟಿಂಗ್ ಅಲ್ಲಿ, ಏನು ತಿನ್ನಕ್ಕೆಲ್ಲ ಇರ್ತಿರ್ಲಿಲ್ಲ. ಪೇರೆಂಟ್ಸ್ಗಳು ಬಂದು ನಮ್ಗೇನಾದ್ರು ತಿನ್ನಕ್ ಕೊಡೋದು. ಆಮೇಲೆ ಕೋ ಆರ್ಟಿಸ್ಟ್ ನನಗೆ ಗೊತ್ತಿರಲಿಲ್ಲ, ಅಂದ್ರೆ ನನ್ನ ಅಕ್ಷಯ್ ಅವರು ಆಕ್ಟರ್ ಅಲ್ಲ ಅವರು. ಹೌದು ನನಗೆ ಹೆಂಗ್ ಮಾಡ್ತೀನೋ ನಾನು ಅವ್ರ ಜೊತೆ ಅಂತ. ಅವ್ರು ನೀನ್ ಮಾಡು, ನಾನು ಸಪೋರ್ಟ್ ಮಾಡ್ತೀನಿ, ನೀನ್ ಚೆನ್ನಾಗಿ ಮಾಡ್ತಿದ್ಯಾ ಅಂತ ಸಪೋರ್ಟ್ ಮಾಡಿ ನನಗೆ ಮಾಡಿದ್ವಿ. ನೀವು ಕೂಡ ನಿಮ್ಮ ಸ್ಕೂಲ್ ಡೇಸ್ ಏನಾದ್ರು ಇಲ್ಲಿ ಅಂದ್ರೆ ಅದನ್ನೇ ತೋರ್ಸೋಕೆ ಇದು ಮಾಡಿದಿರ ಅಥವಾ ಹೇಗೆ? ಅಂದ್ರೆ ಯಾಕಂದ್ರೆ ನೀವು ಮಲ್ನಾಡ್ ಭಾಗದವರು, ಯಾವ ತರ ಇತ್ತು? ಸ್ಕೂಲ್ ನಮ್ದೆಲ್ಲ ಪ್ರೈವೇಟ್ ಸ್ಕೂಲ್ ಅಲ್ಲ. ಹೌದಾ? ಹಾಗಾದ್ರೆ ನಿಮಗೆ ಡಿಫಿಕಲ್ಟ್ ಆಗಿರುತ್ತೆ. ಹೆಂಗ್ ಕಲ್ತ್ರಿ ಮತ್ತೆ? ನಮ್ದೇನ್ ಸ್ಕೂಲ್ ಸೀನ್ ಆತರ ಇರ್ಲಿಲ್ಲ, ನನ್ ಬರೀ ಲವ್ ಸ್ಟೋರಿ ಅಲ್ಲ. ನಾನು ಕಾಲೇಜಿಗೆ ಹೋಗ್ತಾ ಅವ್ರಿಗೆ ಇಷ್ಟ. ಬಟ್ ಆದ್ರೂ ಹಳೆ ಲವ್ ಸ್ಟೋರಿನ ನೀವ್ ಇವಾಗ ತಗೊಂಡ್ಬರೋದಕ್ಕೂ ಅದಕ್ಕೆಲ್ಲ ನಿಮ್ಗೆ ಯಾರು ಜಾಸ್ತಿ ಈ ತರ ಮಾಡ್ಬೇಕಂತ? ಇವಾಗಾದ್ರೆ ಫೋನ್ ಚಾಟ್ ಅಂತ, ಅವಾಗಾದ್ರೆ ಎಲ್ಲ ಒಂದ್ ತೋಟದಲ್ಲಿ ಸಿಗೋದು ಅಥವಾ ಕದ್ದು ಸಿಗೋದು, ಆತರ ಎಲ್ಲ ಇತ್ತು. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಇನ್ನು ನೀವ್ ಹೇಳೋದಾದ್ರೆ ಶೂಟಿಂಗ್ ಟೈಮಲ್ಲೆಲ್ಲ ತುಂಬಾ ಇಷ್ಟಪಟ್ಟು ಮಾಡಿದ್ದು, ಆಮೇಲೆ ನಂಗೆ ಇದು ಕಷ್ಟ ಆಯ್ತು ಅಂತ ಏನಾದ್ರು ಸೀನ್ಗಳಿದಾವ? ಕಷ್ಟ ಆಯ್ತು ಅಂತ ಯಾವ ಸೀನು ಇಲ್ಲ, ಎಲ್ಲದೂ ಈಸಿಯಾಗೆ ಮಾಡ್ಕೊಂಡು ಹೋಗಿದ್ದು. ಮಳೆಲೆಲ್ಲ ಕಷ್ಟ ಆಗ್ಲಿಲ್ವಾ? ತುಂಬಾ ಮಳೆ ಅಂತ ಹೇಳ್ತಿದ್ರಲ್ಲ, ಎಲ್ಲ ಎಂಜಾಯ್ ಆಗೇ ಇತ್ತು. ಯಾರು ನಿಮಗೆ ಜಾಸ್ತಿ ಹೇಳ್ಕೊಡ್ತಿದ್ದು ಪ್ರತಿಯೊಂದು ಸೀನು ಹಿಂಗ್ ಮಾಡ್ಬೇಕು ಅಂತೆಲ್ಲ? ಅಮ್ಮ ಮತ್ತೆ ನಮ್ಮಮ್ಮ ಹೇಳ್ಕೊಟ್ಟಿದ್ರು.
ಆಯ್ತಾ. ನಮ್ಮಮ್ಮ ಎಲ್ಲಾದ್ರೂ ಈ ತರ ಮಾಡ್ಬೇಕು, ಅದು ಯಾವುದು ಆ ತರ ಮಾಡ್ಬಾರ್ದು ಅಂತ ಎಲ್ಲ ಹೇಳ್ಕೊಡ್ತಿದ್ರು. ಹೇಳ್ಕೊಟ್ಟು ಆಮೇಲೆ ಏನಾದ್ರು ಆ ತರ ಮಾಡಿಲ್ಲ ಅಂದ್ರೆ ಬೈತಿದ್ರು. ನಮ್ಮಮ್ಮ ನಾನು ಯಾರು ಅಂತ ಯೋಚನೆ ಮಾಡ್ತಿದ್ದೆ, ನೀವೇ. ಓಕೆ, ನನ್ನ ನೆಕ್ಸ್ಟ್ ಪ್ರಶ್ನೆ ಏನಿತ್ತು ಅಂದ್ರೆ ಡೈರೆಕ್ಟರ್ ಸರ್ ಸ್ಟ್ರಿಕ್ಟ್ ಆಗಿದ್ರ ಅಥವಾ ಈಸಿ ಆಗಿದ್ರ? ಅವರಪ್ಪ ಇದ್ದಾರೆ. ಅದೇ ಮಾತ್ರ ಡೈರೆಕ್ಟರ್ ಅದೇ ಸೆಟ್ಟಲ್ ಡೈರೆಕ್ಟರ್, ಸೆಟ್ಟಲ್ ನಾನು ಕೋ ಪ್ರೊಡ್ಯೂಸರ್, ಅವ್ರ ಆರ್ಟಿಸ್ಟ್. ಯಾಕಂದ್ರೆ ಅವರಿಗೂ ಆಡಿಷನ್ ಮಾಡಿನೇ ನಾವು ಕರ್ಕೊಂಡಿದ್ದು. ಆಡಿಷನ್ ಸ್ಕ್ರಿಪ್ಟ್ ಕೊಟ್ಟು ಆ ಡೈಲಾಗ್ ಹೇಳಿದ್ಮೇಲೆ ಅವಳನ್ನು ಕರ್ಕೊಂಡಿದ್ದು. ಅಲ್ಲಿವರೆಗೂ ನಾವ್ ಹೇಳಿದ್ವಿ ಮಾಡಿದ್ರೆ ಕರ್ಕೊಳ್ತೀವಿ, ಇಲ್ಲ ಅಂತ ಅಂದ್ರೆ ಸ್ಕೂಲ್ಗೆ ಹೋಗ್ಬೇಕು, ಅಷ್ಟೇ ಇಲ್ಲಿ ಇರ್ಬೇಕು ಅಂತ ಹೇಳಿ. ಸ್ಕೂಲಿಗೆ ರಜೆ ಸಿಗುತ್ತೆ ಅಂತಕ್ಕೋಸ್ಕರನೇ ಬಂದ್ ಶೂಟಿಂಗ್. ಹೌದಾ, ಸ್ಕೂಲಿಗೆ ರಜೆ ಸಿಗುತ್ತೆ ಅಂತ ಹೇಳಿ ಮಾಡಿ. ಅಂದ್ರೆ ಇವರಿಗೆ ಕಷ್ಟ ಆಗ್ಲಿಲ್ವಾ? ಅಂದ್ರೆ ಬೆಂಗಳೂರಿನಲ್ಲಿ ಅಂದ್ರೆ ಈಗೆಲ್ಲಾ ಮಕ್ಳು ಹುಟ್ಟೋರ್ದೆಲ್ಲ ಬೆಂಗಳೂರೇ ಜಾಸ್ತಿ ಅಡಾಪ್ಟ್ ಆಗ್ಬಿಡ್ತಾರೆ ಭಾಷೆ. ಅಲ್ಲ, ಅವಳು ಅಂತಂದ್ರೆ ನಂದು ಅಮ್ಮನ ಮನೆ, ನಮ್ದು ಊರ್ ಅಲ್ಲೇ ಅಲ್ವಾ. ರಜೆ ಬಂದ ತಕ್ಷಣ ಅವ್ರು ಕಂಪಲ್ಸರಿ ರಜೆ ಫುಲ್ಲು ಅಲ್ಲೇ ಇರ್ಬೇಕು, ಅಜ್ಜ ಅಜ್ಜಿ ಮನೆಯಲ್ಲೇ ಇರ್ಬೇಕು ಅವರು. ಆತರ ನಾವು ಕರ್ಕೊಂಡೋಗಿ ಬಿಟ್ಕೊಂಡ್ ಬಿಡ್ತೀವಿ. ಹಂಗೆ ಅಲ್ಲಿಂದ ಕರ್ಕೊಂಡ್ ಬರ್ಬೇಕಾದ್ರೆ ಫುಲ್ ಅವ್ರು ಅದೇ ಸ್ಲ್ಯಾಂಗೆ ಮಾತಾಡ್ತಾರೆ. ಇವಾಗ್ಲೂ ಮನೆಯಲ್ಲಿ ಅವ್ರ ಅಕ್ಕ ತಂಗಿ ಅದೇ ಸ್ಲ್ಯಾಂಗೆ ಮಾತಾಡೋದು. ಹಂಗಾಗಿ ಅವ್ರಿಗೆ ಆ ಸ್ಲ್ಯಾಂಗ್ ಏನು ಕಷ್ಟ ಆಗಿಲ್ಲ. ನಾವು ಮನೆಯಲ್ಲಿ ಅದೇ ಮಾತಾಡೋದು. ನಾವು ಹೊರಗಡೆ ಸ್ವಲ್ಪ ಇದ್ ಮಾಡ್ತೀವಿ ಬಿಟ್ರೆ ಮನೇಲಿ ನಾವು ನಮ್ ತೀರ್ಥಹಳ್ಳಿ ಲ್ಯಾಂಗ್ವೇಜ್ ನಮ್ದು. ಅದಕ್ಕೇನಷ್ಟೇನು ಕಷ್ಟ ಆಗಿಲ್ಲ. ಬಟ್ ಅವರಲ್ಲಿ ಆ ಗೌರ್ಮೆಂಟ್ ಸ್ಕೂಲ್ ಒಂದು ಪೋರ್ಷನ್ಸ್ ಎಲ್ಲ ತೋರ್ಸೋದು, ಯಾಕಂದ್ರೆ ಅವ್ರಿಗೆ ಅಷ್ಟು ಗೊತ್ತಿರಲ್ಲ, ಅವ್ರ ಹತ್ರದಿಂದ ನೋಡ ಅದೆಷ್ಟು ಕಷ್ಟ ಆಗಿತ್ತು ಮ್ಯಾಮ್. ನಮ್ ಸಿನಿಮಾದಲ್ಲಿ ಆಲ್ಮೋಸ್ಟ್ ಎಲ್ಲಾ ಮಕ್ಳುಗಳಿಗೂ ಅದು ಅವ್ರು ಎಂಜಾಯ್ ಮಾಡಿದ್ದಾರೆ. ಯಾಕಂದ್ರೆ ಎಲ್ಲಿರೋ ಎಲ್ಲಾ ಮಕ್ಳುಗಳು ಕಡಿಮೆ ಮಕ್ಳುಗಳು ಗೌರ್ಮೆಂಟ್ ಸ್ಕೂಲ್ ಮಕ್ಳುಗಳು ಅಂತೇಳಿ, ಬಟ್ ಎಲ್ಲಾ ಪ್ರೈವೇಟ್ ಸ್ಕೂಲ್ ಆಕ್ಟ್ ಮಾಡಿರೋದು. ಸೊ ಅಂದ್ರೆ ಇವಳು ಪ್ರೈವೇಟ್ ಸ್ಕೂಲ್ ಓದ್ ಬಂದಿರೋಳು, ಸಮೃದ್ಧಿನು. ಇವರು ಪ್ರೈವೇಟಿಗೆ ಹೋಗ್ತಾ ಇರೋರು. ಇವಾಗ ಎಲ್ಲ ಗೌರ್ಮೆಂಟ್ ಸ್ಕೂಲ್ ಅಂದ್ರೆ ಎಲ್ಲಿ ಎಲ್ಲಾ ಮಕ್ಳುಗಳು ಪ್ರೈವೇಟಿಗೆ ಹೋಗ್ತಿರೋದು. ಅವರೆಲ್ಲ ತುಂಬಾ ಎಂಜಾಯ್ ಮಾಡಿದ್ದಾರೆ. ಬಟ್ ಅವ್ರಿಗೊಂದು ಅಂದ್ರೆ ಅವರಿಗೂ ಅನ್ಸಿದೆ ಈ ತರ ಇರತ್ತ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ನಾವಿದ್ರೆ ಇಷ್ಟೆಲ್ಲ ಅಂದ್ರೆ ಎಂಜಾಯ್ ಅಂದ್ರೆ ಓದೋದ್ರ ಜೊತೆಗೆ ಬೇರೆ ಬೇರೆ ಆಕ್ಟಿವಿಟೀಸ್ ಅಲ್ಲೂ ಇರ್ತಾರೆ ಮಕ್ಳುಗಳು. ಒಂದು ಊರಲ್ಲಿ ಏನಾದ್ರೂ ಒಂದ್ ಅವ್ರಿಗೆ ಗಮನಕ್ಕೆ ಇರತ್ತೆ, ಮನೆದು ಏನ್ ಪ್ರಾಬ್ಲಮ್ ಇದೆ ಪ್ರತಿಯೊಂದ್ರಲ್ಲೂ ಇನ್ವಾಲ್ವ್ ಆಗ್ತಾರೆ ಈ ಮಕ್ಳು. ಇವ್ರು ಇವಾಗ ಹಂಗಲ್ಲ, ಸ್ಕೂಲ್ಗೆ ಹೋಗು ಮನೆಗ್ ಬಾ, ಮೈನು ಮೊಬೈಲು ಅಷ್ಟೇ, ಅದ್ ಬಿಟ್ಟು ಆಚೆ ಏನೂ ಗೊತ್ತೇ ಇಲ್ಲ. ಬಟ್ ಅವಾಗ ಆತರ ಇರ್ಲಿಲ್ವಲ್ಲ. ಸೊ ಅದೆಲ್ಲ ತುಂಬಾ ಎಂಜಾಯ್ ಮಾಡಿದ್ದಾರೆ. ಹಂಗಿತ್ತು, ಹಂಗ ಹೋಗ್ತಿದ್ವಿ ಅಂತ ಹೇಳ್ತಾರೆ. ಅದನ್ನ ನೀವು ಇದರಲ್ಲಿ ನೋಡಿದೀರಾ? ನೋಡ್ಬಹುದು. ನೋಡಿದಲ್ಲ, ಅವ್ರು ಅನುಭವಿಸಿದ್ದಾರೆ ಅದೇ ತರ ನಾವು ಮಾಡಿದೀವಿ. ಒಂದ್ ಸ್ಕೂಲಿಗೆ ಬರ್ಬೇಕು ಅಂದ್ರೆ ಎಷ್ಟೆಲ್ಲ ದಾಟ್ಕೊಂಡ್ ಬರ್ಬೇಕು. ಅದು ಸಿನಿಮಾ ನೋಡಿದಾಗ ಗೊತ್ತಾಗತ್ತೆ. ಒಂದ್ ರೋಡು, ಒಂದು ಹಳ್ಳ, ಒಂದ್ ಗದ್ದೆ, ಆತರ ಎಲ್ಲ ದಾಟ್ಕೊಂಡ್ ಲಾಸ್ಟಿಗೆ ಸ್ಕೂಲಿಗೆ ಬರ್ತಾರೆ. ಸೊ ಅವಾಗ ಅವರಿಗೂ ಇದ್ರ ಜೊತೆಗೆ ನೀವು ಅವ್ರಿಗೊಂದು ಎಕ್ಸ್ಪೀರಿಯನ್ಸ್ ಕೂಡ ಕೊಟ್ಟಿದ್ದೀರಾ ಸಿನಿಮಾ ಜೊತೆಗೆ. ಹಿಂದೆ ಏನಾಗಿ ನೀವ್ ಹೇಳೋದಾದ್ರೆ ಇವಾಗ ನೀವು ಪ್ರೈವೇಟ್ ಸ್ಕೂಲ್ ಹೋಗ್ತಿದ್ದೀರಾ, ಅದು ಜಾಸ್ತಿ ಕಷ್ಟ ಅನ್ಸುತ್ತಾ? ಅಥವಾ ಇವಾಗ ಎಕ್ಸ್ಪೀರಿಯನ್ಸ್ ಮಾಡಿದ್ರಲ್ಲ ಗೌರ್ಮೆಂಟ್ ಸ್ಕೂಲ್, ಒಂದು ಹಳ್ಳಿ ವಾತಾವರಣ, ಯಾವ್ದು ಜಾಸ್ತಿ ಎಂಜಾಯ್ ಮಾಡ್ತೀರಾ ನೀವು? ನಾನು ಹಳ್ಳಿ ವಾತಾವರಣ ಸ್ಕೂಲ್ ಹೋಗಿದ್ದೆ ಎಂಜಾಯ್. ಏನ್ ಡಿಫ್ರೆನ್ಸ್ ಅನ್ಸುತ್ತೆ ನಿಮಗೆ? ಅಲ್ಲಿ ಪ್ರೈವೇಟ್ ಸ್ಕೂಲ್ ಅಂದ್ರೆ ಜಸ್ಟ್ ನಾವು ಆಟ ಆಡ್ಬೇಕಂದ್ರೆ ಪಿಟಿಗೆಲ್ಲ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ನಮ್ಗೆ ಬೇಕಂದ್ರೆ ನಾವು ಕ್ಲಾಸಿಂದ ಆ ಕಡೆಯಿಂದ ಬರ್ಬೋದು. ಸೊ ಇದೇ ಚೆನ್ನಾಗಿ ಎಂಜಾಯ್ ಮಾಡಿದ್ರಿ ಸರ್. ಇನ್ನು ನೀವ್ ಹೇಳೋದಾದ್ರೆ ಯಾವ ತರ ಇತ್ತು ಸರ್? ಮಕ್ಳಿಗೆಲ್ಲ ಗೈಡ್ ಮಾಡಿದ್ದು ಎಲ್ಲ ಅವ್ರನ್ನ, ಯಾಕಂದ್ರೆ ಮಕ್ಳನ್ನ ಹ್ಯಾಂಡಲ್ ಮಾಡೋದಷ್ಟು ಈಸಿ ಅಲ್ಲ, ಅವ್ರಿಗೆಲ್ಲ ಹೇಳ್ಕೊಡೋದು, ಅವ್ರ ಕೈಲಿ ಆಕ್ಟ್ ಮಾಡಿಸೋದು, ಅದೆಲ್ಲ ಯಾವ ತರ ಆಯ್ತು ಅಂತ? ಇಲ್ಲಿ ಕಷ್ಟ ಅಂತ ಆಗ್ಲಿಲ್ಲ, ಯಾಕೆಂದ್ರೆ ಮಕ್ಕಳೆಲ್ಲ ಇಷ್ಟಪಟ್ಟು ಮಾಡ್ತಾ ಬಂದವ್ರು. ಈಗ ನಾವು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಕತೆ ಹೇಳಿದ್ರ ಕೂಡಲೇ ಮಕ್ಕಳು ತಯಾರಾಗ್ತಾ ಇದ್ರು. ನಮ್ಗೆ ಡೈರೆಕ್ಟರ್ ಸರ್ ಹೇಳ್ತಾ ಇದ್ರು, ಈಗ ಮುಖ್ಯವಾಗಿ ನಾನ್ ಗಮನಿಸಿದಾಗೆ ಬಾಲಾಜಿ ಮನೋಹರ್ ಸರ್ ಎದುರುಗಡೆ ಮಕ್ಕಳು ನಿಲ್ತಾರೆ. ಈಗ ಸಾಮಾನ್ಯವಾಗಿ ಒಬ್ಬ ಆರ್ಟಿಸ್ಟ್ ಎದುರುಗಡೆ ಮಕ್ಕಳು ನಿಂತಾಗ ನರ್ವಸ್ ಆಗ್ಬಿಡ್ತಾರೆ. ಆದ್ರೆ ಈ ಮಕ್ಕಳು ಏನೂ ಇಲ್ಲ ಹಾಗೆ, ಅಂದ್ರೆ ಅವ್ರು ಯಾವುದೇ ರೀತಿಯಂತ ಹೆಸಿಟೇಷನ್ ಇಲ್ಲದೆ ಎಷ್ಟು ನ್ಯಾಚುರಲ್ ಆಗಿ ಮಾಡೋರು ಅಂದ್ರೆ ಅವರಿಗೆ ಇವ್ರು ಗೈಡ್ ಮಾಡೋರು. ಹೀಗ ಮಾತಾಡ್ಬೇಕು, ನಾನು ಅರ್ಕೊಳ್ಳಿ ನೀನ್ ಈ ಡೈಲಾಗ್ ಹೇಳ್ಬೇಕು ಅಂತ ಇವರೇ ಗೈಡ್ ಮಾಡ್ಕೊಂಡು ತಯಾರಾಗಿ ಹೇಳೋರು. ನಮ್ಗೆ ಸಿನಿಮಾ ಹೇಗೆ ಅಂತ ಹೇಳಿದ್ರೆ ಒಂದು ಹಬ್ಬವನ್ನು ಆಚರಿಸಿದಾಗ ಆಯ್ತು. ಈಗ ಇಲ್ಲಿ ಸುಮಾರು 70ರಿಂದ 80 ಜನ ನಾವು ಮಕ್ಕಳ ಸಹಿತವಾಗಿ ಈ ಸಿನಿಮಾದಲ್ಲಿ ನಿರಂತರವಾಗಿ ಮುಂದುವರ್ಕೊಂಡು ಬಂದವರು, ಕೊನೆವರೆಗೂ ಇದ್ದಂಥವ್ರು. ಹಬ್ಬದ ರೀತಿಯಲ್ಲಿ ಸಿನಿಮಾ ಹೋಗಿರೋದ್ರಿಂದ ಯಾರಿಗೆ ಏನ್ ಹೇಳ್ಕೊಡೋದು ಕಷ್ಟ ಆಗ್ಲಿಲ್ಲ. ಭಾಷೆ ಅಷ್ಟೇ. ಈಗ ಹೊರಭಾಗದವ್ರು ನೀವು ಕೇಳಿದ್ರಿ ಹೊರಗಡೆ ಆರ್ಟಿಸ್ಟ್ ಇದ್ದಾರೆ ಅಂತೇಳಿ, ಕೊನೆಗೆ ಅವ್ರು ನಮ್ಮ ಹಾಗೆ ಮಾತಾಡ್ಲಿಕ್ಕೆ ರೆಡಿ ಆಗ್ಬಿಟ್ರು. ನಾವು ಅವ್ರ ಹಾಗೆ ಮಾತಾಡೋದಲ್ಲ, ಅವರೇ ನಮ್ಮ ಹಾಗೆ ಮಾತಾಡ್ಲಿಕ್ಕೆ ರೆಡಿ ಆದ್ರೆ. ಯಾಕಂದ್ರೆ ನಮ್ದಷ್ಟು ಇನ್ವಾಲ್ವ್ಮೆಂಟ್ ಅಲ್ಲಿತ್ತು. ಮತ್ತೆ ಎಲ್ಲರೂ ಕೂಡ ಪೇರೆಂಟ್ಸ್ ಎಲ್ಲರೂ ಕೂಡ ಖುಷಿಯಾಗಿದ್ದು. ಈಗ ಶೂಟಿಂಗ್ ನಲ್ಲಿ ಮಾತ್ರ ಮಕ್ಕಳು ಇರ್ತಾ ಇದ್ರು, ಕ್ಯಾಮ್ರಾದ ಮುಂದೆ ಮಕ್ಕಳು ಇರ್ತಾ ಇದ್ರು. ಹಿಂಭಾಗದಲ್ಲಿ ನಮಗೆ ಪೇರೆಂಟ್ಸ್ ಎಲ್ಲರೂ ಇರ್ತಾ ಇದ್ರು ಸಪೋರ್ಟಿಗೋಸ್ಕರ. ಯಾವುದಕ್ಕೂ ಕೂಡ ಯಾವುದು ಕೊರತೆ ಆಗದ ರೀತಿಯಲ್ಲಿ ನಮಗೆ ಸಪೋರ್ಟಿವ್ ಆಗಿ ಎಲ್ಲರೂ ಕೂಡ ಮಾಡಿರುವಂತ ಸಿನಿಮಾ ಇದೆ.
ಹಾಗಾಗಿ ಇದು ನಮ್ಗೆ ಒಂದು ಹಬ್ಬವನ್ನು ಆಚರಿಸಿದ ಅಂದ್ರೆ ರೀತಿಯಲ್ಲಿ ನಿಮಗೆ ಆ ಮಕ್ಳ ಜೊತೆ ಹ್ಯಾಂಡಲ್ ಮಾಡಿದೆಲ್ಲ ಕಷ್ಟ ಅನ್ಸ ಕಷ್ಟ ಎಂಜಾಯ್ ಅಂತ ಮಾಡಿದೀರಾ, ಎಂಜಾಯ್ ಅವರು ಮಾಡಿದ್ವಿ. ಅಷ್ಟೇ. ಅವರು ಎಂಜಾಯ್ ಮಾಡಿದ್ದಾರೆ. ನಮಗೇನಂತ ಹೇಳಿದ್ರೆ ಈ ಮಕ್ಕಳಿಗೆ ಒಂದು ಲೈಫನ್ನ ಈಗ ನಾವು ಅನುಭವಿಸಿದ ಲೈಫನ್ನು ಇವರಿಗೆ ತೋರಿಸಿದ್ವಿ ಅನ್ನುವಂತ ಖುಷಿ ಇದೆ. ಹೌದು sir. ಅವರಿಗೂ ಅನ್ಸ್ತದೆ, ನೀವು ಹೇಳ್ತಾ ಇದ್ರಿ ನಾವು ಅದನ್ನ ನೋಡಿದ್ವಿ ಅಂತ. ಈಗ ತುಂಬಾ ಜನ ಎಲ್ಲ ಹೇಳ್ತಾರೆ ನಾವು ಕಷ್ಟಪಟ್ಟಾಗೆ ನಿಮಗೇನು ಕಷ್ಟ ಇಲ್ಲ ಹೌದು, ಅಂತ ಹೇಳಿ. ಆಲ್ಮೋಸ್ಟ್ ಎಲ್ಲ ನಮ್ ಪೇರೆಂಟ್ಸ್ ಹೇಳಿದ್ದಾರೆ ಹೇಳ್ತಾರೆ. ನಾವೆಲ್ಲ ಎಷ್ಟು ಕಷ್ಟ ಪಡ್ತಾ ಇದ್ವಿ ಈ ಅಂತ ಹೇಳಿ. ಸಿನಿಮಾದಲ್ಲಿ ಹಾ. ಹೇಗೆ ನಮ್ಮ ತಂದೆ ತಾಯಿಗಳು ಕಷ್ಟ ಪಡ್ತಾ ಇದ್ರು, ಯಾವ ರೀತಿ ಓದುತ್ತಾ ಇದ್ರು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಇಲ್ಲಿ ಒಂದು ಸೀನ್ ಬರ್ತದೆ, ಶಾಲೆಯಲ್ಲಿ ಮಕ್ಕಳು ಹೊಡೆದ್ರೆ, ಈಗ ಮಕ್ಕಳು ಹೊಡೆದ್ರೆ ಅದ್ರ ಕಥೆ ಬೇರೆ, ಅದ್ರ ಬಗ್ಗೆ ಹೌದು. ಮಾಸ್ಟರ್ ಮಕ್ಕಳಿಗೆ ಹೊಡೆದ್ರೆ ಕತೆ ಬೇರೆ ಆಗ್ತದೆ. ಹಿಂದೆ ಹಾಗಲ್ಲ, ಮಾಸ್ಟರ್ ಮಕ್ಕಳಿಗೆ ಹೊಡೆದಿದ್ದಾರೆ ಅಂತ ಮನೇಲಿ ಹೋಗಿಲ್ಲ, ಅವ್ರು ಮತ್ತೆ ಹೊಡೆಯೋರು. ಮತ್ತೆ ಹೊಡೆಯೋರು. ಅದೆಲ್ಲದೂ ಕೂಡ ಇಲ್ಲಿ ಬರುತ್ತೆ. ಅಂದ್ರೆ ಹೌದು. ಅದ್ರ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ ನಮ್ಮನ್ನ ಪ್ರಬುದ್ಧರನ್ನಾಗಿ ಮಾಡ್ಬೇಕು ಅನ್ನುವಂಥದ್ದು. ಅದೆಲ್ಲ ಇಲ್ಲಿ ಬರೋದ್ರಿಂದ ಖುಷಿಯಾಗಿ ಸಂತೋಷದಲ್ಲಿ ಸಿನಿಮಾವನ್ನ ಆರಂಭ ಮಾಡಿದ್ವಿ. ಅದು ಒಳ್ಳೆ ರೀತಿಯಲ್ಲಿ ಇವತ್ತು ನಿಮ್ಮ ಮುಂದೆ ಬಂದು ನಿಂತು ನಾವು ಸಿನಿಮಾದ ಬಗ್ಗೆ ಮಾತಾಡುವ ಲೆವೆಲ್ಲಿಗೆ ನಮ್ಮ ಡೈರೆಕ್ಟರ್ ಇರ್ಬೋದು, ಅವ್ರ ಜೊತೆಗೆ ಇರುವಂತ ಆಲ್ ಟೀಮು ಎಲ್ಲರೂ ಕೂಡ ಹೈಲಿ ಸಪೋರ್ಟಿವ್ ಆಗಿ ನಮ್ಮ ತಂದಿದ್ದಾರೆ. ಈಗ ಡೈರೆಕ್ಟರ್ ಮತ್ತೆ ಮೇಡಮ್ ನಮ್ಮೂರ್ನರಾದ್ರೂ ಕೂಡ ಉಳಿದಂತವ್ರು ಯಾರು ನಮ್ಮೂರ್ನರಲ್ಲ. ಮಲೆನಾಡಿನ ಮಳೆ ನೀವು ಕೇಳಿರ್ಬೋದು, ಹೌದು ಸರ್. ವಿಪರೀತವಾಗಿ 3 ತಿಂಗಳವರೆಗೆ ಬರ್ತದೆ. ಆ ಮಳೆಯಲ್ಲಿ ಅವರು ನಮ್ಮಂತೆ ಎಲ್ಲ ಸೇರ್ಬಿಟ್ಟು ಕೆಲಸ ಮಾಡಿದ್ದಾರೆ. ಎಲ್ಲೂ ಕೂಡ ಅವ್ರ ಕಷ್ಟಗಳನ್ನ ಹೇಳ್ಕೊಂಡಿಲ್ಲ, ನಾವೇ ಕಷ್ಟಗಳನ್ನ ಹೇಳ್ಕೊಂಡಿದೀವಿ. ಈ ಮಳೆ ಇದೆಯಲ್ಲ ಸರ್, ಹೇಗ್ ಮಾಡ್ತೀರಿ ಹಾಗೆ ಹೀಗೆ ಅಂತ. ಅಷ್ಟು ಸಂತೋಷವಾಗಿ ಸಿನಿಮಾವನ್ನ ಮಾಡಿದ್ದಾರೆ. ಈಗ ಎಲ್ಲರೂ ಕೂಡ ನಾನ್ ಆಕ್ಟ್ ಮಾಡ್ತಿದ್ದೀನಿ ಅನ್ನೋದಕ್ಕಿಂತ ನಂದೇ ಸಿನಿಮಾ ಅಂತೇಳಿ ಆಕ್ಟ್ ಮಾಡಿದವರು ಎಲ್ಲರೂ ಇದ್ದಾರೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮ್ಯಾಮ್, ಈ ಒಂದು ಪಾಠಶಾಲಾ ಮುಖಾಂತರ ಕೇವಲ ನೀವು ಮಲೆನಾಡಿಂದು ಭಾಗದ ಮಾತ್ರ ಅಲ್ಲ, ಒಂದು ಸ್ಟೂಡೆಂಟ್ ಲೈಫ್ಗೆ ವಾಪಸ್ ಕರ್ಕೊಂಡು ಹೋಗ್ತಿದ್ದೀರಾ. 80-90ರ ದಶಕದ್ದು ಈ ಸಿನಿಮಾದ ಪ್ರಾಮುಖ್ಯತೆ ಅಷ್ಟಿದೆ ಅಂತ ನನಗನ್ಸುತ್ತೆ. ನೀವು ನಮ್ಮ ವೀಕ್ಷಕರಿಗೆ ಹೇಳೋದಾದ್ರೆ ಯಾಕೆ ನಿಮ್ ಸಿನಿಮಾ ನೋಡ್ಬೇಕು, ಏನೆಲ್ಲ ತುಂಬಿದೆ ಅಂತ? ಯಾಕೆ ನೋಡ್ಬೇಕು ಅನ್ನೋದಕ್ಕೆ ಏನು ಅಂತಂದ್ರೆ, ನೀವು ನಿಮ್ಮ ಬಾಲ್ಯವನ್ನ ಮತ್ತೆ ನೀವು ನೋಡ್ಬೋದು. ಯಾಕಂದ್ರೆ ನಾವು ಈಗ ಮತ್ತೆ ಹೋಗಕ್ ಆಗದೆ ಇರೋದು ಅಂದ್ರೆ ಬಾಲ್ಯಕ್ಕೆ. ಹೌದು. ಸೊ ನಮ್ಗನ್ಸುತ್ತೆ, ಈಗ್ಲೂ ನಮ್ಗನ್ಸುತ್ತೆ ಅಯ್ಯೋ ನಾವ್ ಇನ್ನು ಚಿಕ್ಕವರಾಗೆ ಇರ್ಬಾರ್ದಿತ್ತ ಅಂತ ಅನ್ಸುತ್ತೆ ನಮ್ಗೆ ಇವಾಗ. ಸೊ ಅದು ನಿಮ್ಗೆ ಆ ಫೀಲು ಅಲ್ಲಂತೂ ನಮ್ ಸಿನಿಮಾದಲ್ಲಿ ನಿಮ್ಗೆ 100% ಸಿಗತ್ತೆ. ಮತ್ತೇನು ಅಂತಂದ್ರೆ, ನೀವ್ ಏನ್ ಅನ್ಕೊಂಡ್ ಬಂದಿರ್ತೀರಾ, ಒಂದ್ ಕಾಮಿಡಿ ಆಗ್ಲಿ, ಪ್ರತಿ ಒಂದು ಎಲ್ಲದೂ ಫುಲ್ ಪ್ಯಾಕೇಜ್ ಸಿನಿಮಾ ನಮ್ದಾಗಿರತ್ತೆ. ಒಳಗಡೆ ಒಂದ್ಸರಿ ನೀವು ಥಿಯೇಟರ್ ಒಳಗಡೆ ಬಂದ್ರೆ ಹೋಗ್ಬೇಕಾದ್ರೆ ಫುಲ್ ಫ್ರೆಶ್ ಮೈಂಡ್ ಅಲ್ಲಿ ಹೋಗ್ತೀರಾ. ಅಂದ್ರೆ ಏನೋ ಒಂಥರ ಖುಷಿ ಆಗತ್ತೆ ನಿಮ್ಗೆ. ಎಲ್ಲೂ ನಿಮ್ಗೆ ಅಯ್ಯೋ ಅನ್ನೋ ತರ ಫೀಲ್ ಖಂಡಿತ ಎಲ್ಲೂ ಬರಲ್ಲ. ಅಷ್ಟು ಅಂತೂ ನಾವು ಗ್ಯಾರಂಟಿ ಕೊಡ್ತೀವಿ. ಸೊ ಬನ್ನಿ, ಸಿನಿಮಾ ನೋಡಿ. 25ನೇ ತಾರೀಕು ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದೇ ನೋಡಿ. ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀವಿ. ಮೇಡಮ್, ನಿಮ್ಮ ಮೊದಲನೇ ಸಿನಿಮಾ, ಅದು ನಿಮ್ಮ ಭಾಗದ ಕಥೆನೇ ನೀವು ಹೇಳಕ್ ಹೊರಟಿದ್ದೀರಾ. ಏನ್ ಹೇಳ್ತೀರಾ ನಮ್ಮ ವೀಕ್ಷಕರಿಗೆ? ಸ್ಕೂಲ್ ಲೈಫ್ ಮೇನ್ ಆಗಿ ನಮ್ಮ ಲೈಫಲ್ಲಿ ಎಂಜಾಯ್ ಮಾಡೋದೇ ಸ್ಕೂಲ್ ಲೈಫ್ನ. ಹೌದು. ಅದನ್ನ ಮತ್ತೆ ವಾಪಸ್ ತಗೊಂಡು ನಮ್ಮ ಮೂವಿನ ನೋಡಿದವ್ರಿಗೆ ಅಯ್ಯೋ ನಮ್ಗೆ ಇನ್ನ ಇರ್ಬಾರ್ದಿತ್ತ ಈ ತರ ಅಂತ ಅನ್ಸುತ್ತೆ. ಪೇರೆಂಟ್ಸಿಗೂ ಅಷ್ಟೇ, ನಾವು ಹಿಂಗೆಲ್ಲ ಮಾಡ್ತಿದ್ವಲ್ಲ ಹಿಂದೆ ಅಂತ ಅನ್ಸುತ್ತೆ. ಮತ್ತೆ ಇವಾಗ ಬ್ಯಾಂಗ್ಳೂರಿಗೆ ಬಂದು ವರ್ಕ್ ಮಾಡ್ತಾರಲ್ಲ, ಅವರಿಗೆಲ್ಲ ಮಲೆನಾಡು ಸಂಸ್ಕೃತಿ ನೋಡಯ್ಯೋ ನಾವು ಅಲ್ಲಿದ್ದೀರ ಎಷ್ಟು ಚೆನ್ನಾಗಿರ್ತಿತ್ತು, ಅಲ್ಲಿ ಹಬ್ಬಗಳು ನಾವೆಲ್ಲ ಆಚರಿಸೋದು, ಮತ್ತೆ ಮಳೆ ಮತ್ತೆ ಮಲೆನಾಡಿನ ಬ್ಯೂಟಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿರ್ತಿತ್ತು ಆ ಥರ ಅನ್ಸುತ್ತೆ. ಮತ್ತೆ ಖುಷಿ ಆಗುತ್ತೆ ಮೂವಿ ನೋಡಿ. ಮಕ್ಕಳೆಲ್ಲ ಆಕ್ಟ್ ಮಾಡಿದ್ ನೋಡಿ ಯಾರು ಹೊಸ ಆರ್ಟಿಸ್ಟ್ ಅಂತ ಅನ್ಸೋದೇ ಇಲ್ಲ. ಹೌದು. ಅಷ್ಟು ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ. ಒಂದ್ ಖುಷಿ ಏನಂದ್ರೆ ನನ್ನ ನಿಜವಾದ ಅಮ್ಮನೇ ನನ್ನ ಮೂವಿಲೂ ರೋಲ್ ನಮ್ಮ ಅಮ್ಮ. ಓಕೆ, ಆಲ್ಮೋಸ್ಟ್ ಎಲ್ಲರೂ ಕೂಡ ಅದೇ. ಹೇಗಿತ್ತು ನಿಮ್ಮ ಅಮ್ಮನ ಜೊತೆ ವರ್ಕ್ ಮಾಡಿದ್ದು? ಮನೇಲಿ ಹೆಂಗಿರ್ತದೆ ಹಂಗೇನೆ, ಅಂದ್ರೆ ಅಲ್ಲೇನಿದೆ ಅದನ್ನೇ ಇಲ್ಲಿ, ಅಂದ್ರೆ ಶೂಟ್ ಅಂತಾನೆ ಅನ್ಸ್ತಿರ್ಲಿಲ್ಲ. ಎಲ್ಲರೂ ಬೈಬೇಕಂತ ನಿಜವಾಗ್ಲೂ ಅದೇ ಎಮೋಷನ್ಸ್ ಅಲ್ಲೇ ಬೈತಿದ್ರು ಹಂಗೇನೆ. ಓಕೆ, ಇನ್ನೇ ನಿಮ್ ಸಿನಿಮಾ ಬಿಡುಗಡೆ ಆಗ್ತಿದೆ, ನಮ್ ವೀಕ್ಷಕರಿಗೆ ಏನಂತ ಹೇಳ್ತೀರಾ? ಎಲ್ಲರೂ ನಮ್ಮ ಸಿನಿಮಾನ ನೋಡಿ ಒಂದು ದೊಡ್ಡ ಮಟ್ಟದಲ್ಲಿ ತಗೊಂಡು. ಓಕೆ ಸರ್, ನೀವು ಹೇಳೋದಾದ್ರೆ ಸರ್, ನಿಮ್ಮ ಪಾಠಶಾಲಾ ಸಿನಿಮಾದಲ್ಲಿ ಏನೆಲ್ಲ ಎಲಿಮೆಂಟ್ಸ್ ಇದೆ ಅಂತ ಹೇಳಿ ವೀಕ್ಷಕರಿಗೆ ಹೇಳೋದಾದ್ರೆ. ನಮ್ಮ ಪಾಠಶಾಲಾ ಮೂವಿ ಹೆಸರೇ ಹೇಳುವಾಗೆ ಪಾಠಶಾಲಾ, ಬಾಲ್ಯದಿಂದ ಹಿಡಿದು ಜೀವನದ ಎಲ್ಲ ವಿಚಾರಗಳನ್ನು ಕೂಡ ಸಿನಿಮಾದಲ್ಲಿ ಕವರ್ ಮಾಡಿದ್ದಾರೆ. ಯಾರಿಗೂ ಕೂಡ ಎಲ್ಲೂ ಕೂಡ ಬೇಜಾರಾಗದ ರೀತಿಯಲ್ಲಿ ತುಂಬಾ ವಿಚಾರಗಳನ್ನ ನಮ್ಮ ಡೈರೆಕ್ಟರ್ ಸರ್ ಕವರ್ ಮಾಡಿದ್ದಾರೆ. ಮುಖ್ಯವಾಗಿ ಮಲೆನಾಡಿನ ಭಾಷೆ, ಸಂಸ್ಕೃತಿ, ಜೀವನವನ್ನ ತೋರಿಸಿರುವಂಥದ್ದು. ಅಲ್ಲಿಯ ಅರಣ್ಯ ಇರ್ಬೋದು, ಮಳೆ ಇರ್ಬೋದು, ಪ್ರಕೃತಿ ಇರ್ಬೋದು, ಅದನ್ನೆಲ್ಲ ತೋರಿಸಿದ್ದಾರೆ. ಸಿನಿಮಾ ಅದ್ಭುತವಾಗಿ ಬಂದಿದೆ. ಯಾರಿಗೂ ಏನೋ ಸಿನಿಮಾವನ್ನ ನೋಡಿದಾಗ ಒಂದು ಒಳ್ಳೆ ಸಿನಿಮಾವನ್ನ ನೋಡಿದೆ, ನನ್ನ ಜೀವನದ ಮರುಕಳಿಕೆ ಅನ್ನುವಂಥದ್ದನ್ನ ಎಲ್ಲರೂ ನೋಡ್ಕೊಂಡು ಹೋಗ್ಬೋದು. ಸಿನಿಮಾ ತುಂಬಾ ಚೆನ್ನಾಗಿದೆ. ಇದೇ 28ನೇ ತಾರೀಕು ಕರ್ನಾಟಕದಾದ್ಯಂತ ಎಲ್ಲಾ ಚಿತ್ರಮಂದಿರಗಳಲ್ಲೂ ಬಿಡುಗಡೆ ಆಗುತ್ತೆ. ಎಲ್ಲರೂ ಕೂಡ ಸಿನಿಮಾವನ್ನ ಚಿತ್ರಮಂದಿರಕ್ಕೆ ಬಂದು ನೋಡಿ. ಮತ್ತೆ ಮೊದಲ ಪ್ರಯತ್ನದಲ್ಲಿ ನಾವೆಲ್ಲರೂ ಇದ್ದೀವಿ, ಹಾರೈಸಿ. ಈ ಮೂಲಕ ಎಲ್ರಿಗೂ
ನಮಗೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದವನ್ನು ಕೂಡ ತಿಳಿಸ್ತೀವಿ. ಥ್ಯಾಂಕ್ ಯು. ಸರ್ ನಿಮ್ಮಗಳ ಮಾತ್ ಮೂಲಕನೇ ಗೊತ್ತಾಗ್ತದೆ ಸಿನಿಮಾ ಯಾವ ತರ ಇದೆ ಅಂದ್ರೆ ಎಲ್ಲಾ ತರ ಎಲಿಮೆಂಟ್ಸ್ ಸೇರಿಸಿ ಒಂದು ಸಿನಿಮಾವನ್ನ ತರ್ತಾ ಇದ್ದೀರಾ, ಹೊಸ ಪ್ರಯತ್ನವನ್ನ ಮಾಡ್ತಿದ್ದೀರಾ. ಆಲ್ ದಿ ಬೆಸ್ಟ್ ಸರ್. ಇಷ್ಟೊತ್ತು ನಮ್ ಜೊತೆ ನಿಮ್ಮ ಸಮಯವನ್ನ ಕೊಟ್ಟು ನಿಮ್ ಸಿನಿಮಾ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡೋದಕ್ಕೆ ಧನ್ಯವಾದ ಎಲ್ಲರಿಗೂ ಕೂಡ. ಥ್ಯಾಂಕ್ ಯು. ಧನ್ಯವಾದ. ನಿಮಗೂ ಕೂಡ ಧನ್ಯವಾದ. ಇದಿಷ್ಟು ಪಾಠಶಾಲಾ ಸಿನಿಮಾದ ತಂಡದ ಮಾತಾಗಿತ್ತು. ನೀವೇ ಕೇಳಿದ್ರಲ್ಲ ಎಷ್ಟೆಲ್ಲ ಈ ಸಿನಿಮಾದಲ್ಲಿ ಕೂಡಿದೆ ಅಂತ. ನೀವು ಕೂಡ ನಿಮ್ಮ ಬಾಲ್ಯವನ್ನ ಮತ್ತೆ ತೆರೆ ಮೇಲೆ ನೋಡ್ಬೇಕು ಹಾಗೂ ಮಲೆನಾಡಿನ ಸೊಗಡನ್ನ ದೃಶ್ಯದ ಮೂಲಕ ನೀವು ಅನುಭವಿಸ್ಬೇಕು ಅಂದ್ರೆ ಇದೇ ನವೆಂಬರ್ 28ನೇ ತಾರೀಕು ಪಾಠಶಾಲಾ ಅನ್ನೋ ಸಿನಿಮಾ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಿದೆ. ಎಲ್ಲರೂ ಥಿಯೇಟರ್ಗೆ ಹೋಗಿ ಈ ಸಿನಿಮಾವನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ SSTV ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ SSTV.